ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 14/5/2024 ಓಕೆ, ಮಂಗಳವಾರ ದಿನ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಪೊಸಿಷನ್ಸ್ ಮಾಡ್ತೀರಿ ಅನ್ನೋದು ಕಂಪ್ಲೀಟ್ಲಿ ಅರ್ಥ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ನಿನ್ನೆ ನಾವು ಏನ್ ಡಿಸ್ಕಷನ್ ಮಾಡಿದ್ವಿ, ಅನಾಲಿಸಿಸ್ ರೈಟ್ ಆಗಿ ವರ್ಕ್ ಆಗಿದೆ ಅಂತ ನೋಡ್ಕೊಳ್ರಿ. 21,900 ಬ್ರೇಕ್ ಡೌನ್ ಆದ್ಮೇಲೆ ನಿಮ್ಗೆ ಲೋವರ್ ಆದ್ರೆ ಸೆಲ್ ಮಾಡ್ತೀರಿ ಅಂತ ವಿಚಾರ ಮಾಡಿದ್ವಿ. ಎಸ್, ಮಾರ್ಕೆಟ್ ನಲ್ಲಿ ಏನಾಯ್ತು, 21,900 ಆದ್ಮೇಲೆ ಮಾರ್ಕೆಟ್ ಕಾನ್ಸಲ್ಟೇಷನ್ ಹೋದ. ಆಮೇಲೆ ಈ ಟೈಮ್ ನಲ್ಲಿ ನಾನು ನಿಮಗೆ ಒಂದು ಪೋಸ್ಟ್ ಮಾಡಿದೆ, ಎಸ್ ಸರ್ ಇನ್ಸೈಡರ್ ಕ್ಯಾಂಡಲ್ ಆಗಿದೆ ಮತ್ತು ಕಾನ್ಸಲ್ಟೇಷನ್ ಆಗಿದೆ, ನಿಮಗೆ ಮಾರ್ಕೆಟ್ ಒಂದು ಮೊಮೆಂಟಮ್ ಕೊಡೋದ್ ಬಗ್ಗೆ ನಾನು ಪೋಸ್ಟ್ ಮಾಡಿದೆ ಟೆಲಿಗ್ರಾಮ್ ಅಲ್ಲಿ. ಅದರಿಂದ ನೀವು ದುಡ್ಡು ಕೂಡ ಮಾಡಿದ್ರೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಫೈನ್, ದೆನ್ ನಿಫ್ಟಿ ಒಳಗೆ ಕೂಡ ಚೆನ್ನಾಗಿರೋ ಪ್ರಾಫಿಟ್ ಮಾಡ್ಕೊಂಡಿರಬಹುದು. ಓಕೆ, ಬ್ಯಾಂಕ್ ನಿಫ್ಟಿ ನಲ್ಲಿ ಏನಾದ್ರು ಪೋಸ್ಟ್ ಮಾಡಿದ್ವಿ. ಎಸ್, ಬ್ಯಾಂಕ್ ನಿಫ್ಟಿ ನಲ್ಲಿ ಇಂಪಾರ್ಟೆಂಟ್ ಪೋಸ್ಟಿಂಗ್ ಏನಾಗಿತ್ತು ಅಂದ್ರೆ, ಎಸ್ ಈ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಿ, ವಾಚ್ ಇಟ್ ಹಿಯರ್. ಓಕೆ, ಈ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಿ. ಇನ್ ಕೇಸ್ ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆದ್ರೆ ಹೈಯರ್ ಆದ್ರೆ ಟ್ರೇಡ್ ತಗೊಂಡು ವಿಚಾರ ಮಾಡಿದ್ವಿ. ಎಸ್, ಮಾರ್ಕೆಟ್ ಏನಾಯ್ತು, ಒಂದಿಷ್ಟು ಜನ ವೀಕ್ ಬಯರ್ಸ್ ನ ಶೇಕ್ಔಟ್ ಮಾಡಿ ಇಲ್ಲಿಂದ ಮಾರ್ಕೆಟ್ ಕಂಟಿನ್ಯೂಸ್ಲಿ ಮೇಲ್ಗಡೆ ಹೋದ. ಸೊ 47,300 ಕಾಲ್ ಬೈ 250 ಇಂದ ಡೈರೆಕ್ಟ್ ಆಗಿ 600 ವರೆಗೂ ಹೋಗಿದ್ದಾನೆ ಇದೇ ಎರಡು ಕ್ಯಾಂಡಲ್ ಒಳಗಡೆ. ಸೊ ಈ ರೀತಿ ನಿಮಗೆ ಅಪಾರ್ಚುನಿಟಿ ಸಿಕ್ಕಾಗ ನೀಟಾಗಿ ಯೂಸ್ ಮಾಡ್ಕೊಳ್ಳಿ. ಸೊ ಇದ್ರೊಳಗೆ ಒಂದು ಲಾಜಿಕ್ ಇದೆ, ಯಾವ ರೀತಿ ಲಾಜಿಕ್ಸ್ ಯೂಸ್ ಮಾಡಿದ್ದೆ ಹೇಳ್ತೀನಿ. ಸಿಯರ್, ಸೊ ನಂಬರ್ 1 ಪಾಯಿಂಟ್ ಅಂಡ್ ನಂಬರ್ 2 ಪಾಯಿಂಟ್. ಇಲ್ಲಿ ಏನ್ ಪಾಯಿಂಟ್ ಆಗಿ ತಿಳ್ಕೊಳ್ಳಿ ಸರ್. ಫಿಬೊನಾಸಿ 1-2 ಟರ್ನಿಂಗ್ ಪಾಯಿಂಟ್ಸ್ ಹಾಕ್ತಿವಿ. 61 ಪಾಯಿಂಟ್ ಏನ್ ಮಾಹಿತಿ, ಮಾರ್ಕೆಟ್ ಸಪೋರ್ಟ್ ತಗೊಂಡ ಮೇಲ್ಗಡೆ ಹೋಗ್ತಿದ್ದಾರೆ. ಸೊ ಮೇಲ್ಗಡೆ ಹೋಗ್ತಿದ್ದಾರೆ ಸರ್, ಎಕ್ಸಾಕ್ಟ್ಲಿ ಇಲ್ಲಿ ತಗೊಳ್ಳಿಕ್ಕೆ ನಿಮ್ಗೆ ಧೈರ್ಯ ಇದೆಯಾ? ನೋ, ಅಲ್ಲಿ ತಗೊಳ್ಳೋದಿಲ್ಲ ಸರ್. ನಾವೇನ್ ಮಾಡ್ತೀವಿ ಅಂದ್ರೆ ಫಿಬೊನಾಸಿ ಲೆವೆಲ್ ನ ಮೇಲ್ಗಡೆ ಎಂದು ಕೂಡ ಡ್ರಾ ಮಾಡಿದ್ದೆ. ಇಲ್ಲಿ 61.8 ಆಸ್ ಪರ್ ದಿಸ್ ಒನ್ ಬ್ರೇಕ್ಔಟ್ ಆಗಿರೋದು ಎಲ್ಲಪ್ಪ ಅಂದ್ರೆ ಇಲ್ಲಿ ಸರ್. ಸೊ ಈ ಪಾಯಿಂಟ್ ಆಫ್ ವ್ಯೂ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಸರ್. ಒಂದು ಸಪೋರ್ಟ್ ಆಗ್ತದೆ, ಒಂದು ಅರ್ಲಿಯರ್ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆಗ್ತದೆ. ಸೊ 47,400 ವಾಸ್ ಅ ಬೈ ಅಂಡ್ ಮಾರ್ಕೆಟ್ ಮೂವ್ಮೆಂಟ್ ಬೂಮ್. ಸೊ ಈ ರೀತಿ ನಾವು ಪೊಸಿಷನ್ಸ್ ಮಾಡ್ತಿರ್ತೀವಿ ಯೂಸಿಂಗ್ ದ ಫಿಬೊನಾಸಿ ಲೆವೆಲ್ಸ್. ಓಕೆ, ಫಿಬೊನಾಸಿ ವಿಡಿಯೋ ನೋಡಿಲ್ಲ ಅಂದ್ರೆ ಡೋಂಟ್ ವರಿ. ಓಕೆ, ಫಿಬೊನಾಸಿ ವಿಡಿಯೋದ ಬಗ್ಗೆ ನಾನು ಆಲ್ರೆಡಿ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಪ್ಲೀಸ್ ಚೆನ್ನಾಗಿ ಓದ್ಕೊಳ್ರಿ. ಓಕೆ, ನೆಕ್ಸ್ಟ್ ಗೋ ಟು ದ ನಿಫ್ಟಿ ಫ್ರಮ್ ದ ಡೇ ಆಂಗಲ್ ವ್ಯೂ. ಸೊ ಶುರು ಮಾಡೋಣ. ನಾಳೆ ನೀವು ಎನಿವೇ ಇವನ್ ಫಿನ್ ನಿಫ್ಟಿ ಎಕ್ಸ್ಪೈರಿ ಕೊಡದ. ಸೊ ಎಲ್ಲ ಇದನ್ನ ಗಾರ್ಬೇಜ್ ತೆಗಿತೀನಿ. ಸೊ ಒನ್ ದ ಪಾಯಿಂಟ್ ಈಸ್ ದಟ್ ಮಾರ್ಕೆಟ್ ಈಗ ನಿಫ್ಟಿಯಲ್ಲಿ ಸಪೋರ್ಟ್ ತಗೊಂಡ್ಬಿಟ್ಟಿದ್ದಾನೆ. ಓಕೆ, ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ದಟ್ ನಿಫ್ಟಿ ಹೀಸ್ ಟೇಕನ್ ಅ ಸಪೋರ್ಟ್ ಹಿಯರ್. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಪ್ಯಾಟರ್ನ್ ನೋಡಿ ಸರ್. ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ಯಾವ್ದು ಇದು? ಓಕೆ, ಹ್ಯಾಮರ್ ಪ್ಯಾಟರ್ನ್. ಹ್ಯಾಮರ್ ಪ್ಯಾಟರ್ನ್ ಯೂಶಲಿ ಏನಾಗ್ತದೆ, ಡೌನ್ ಟರ್ನ್ ನಲ್ಲಿ ಸಪೋರ್ಟ್ ನ ಕ್ರಿಯೇಟ್ ಆದ್ರೆ ಎಸ್ ಮಾರ್ಕೆಟ್ ಡೌನ್ ಸೈಡ್ ಇಂದ ಅಪ್ ಸೈಡ್ ಹೋಗೋ ಚಾನ್ಸಸ್ ಹೆವಿ ಇರ್ತದೆ. ರೈಟ್, ಸೂಪರ್, ಡನ್. ನಿಮ್ಗೆಲ್ಲ ಗೊತ್ತಿದ್ದು ಪಾಯಿಂಟ್. ಅದ್ರ ಜೊತೆ ಮೂವಿಂಗ್ ಎವರೇಜ್ ಹಾಕೊಳ್ರಿ. ಮೂವಿಂಗ್ ಎವರೇಜ್ ಮೇಲ್ಗಡೆ 22,300 ಆಸ್ಪಾಸ್ ಎರಡು ಕೂತ್ಕೊಂಡಿವೆ. ಯಾವ್ದು? 50 and 20 ಡೇ ಮೂವಿಂಗ್ ಎವರೇಜ್. ಸೂಪರ್. 30 ಮಿನಿಟ್ಸ್ ಸ್ವಿಚ್ ಮಾಡ್ರಿ. ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಲಿಕ್ಕೆ ಶುರು ಮಾಡಿ ಕ್ವಿಕ್ಲಿ. ಸೊ ಫಸ್ಟ್ ಆಫ್ ಆಲ್ ಫಸ್ಟ್ 1 ಅವರ್ ನೋಡ್ತೀನಿ, ಬಿಕಾಸ್ ದಟ್ಸ್ ದ ಬೆಸ್ಟ್ ಲೆವೆಲ್ ವೇರ್ ಯು ಕ್ಯಾನ್ ಡ್ರಾ ದ ಸಪೋರ್ಟ್ ರೆಸಿಸ್ಟೆನ್ಸ್. ಓಕೆ, ಆಸ್ ಆಫ್ ನಾನು ಏನೇ ಡಿಸ್ಕಷನ್ ಮಾಡಿದ ಪ್ರಕಾರ ಇಂಪಾರ್ಟೆಂಟ್ ಸಪೋರ್ಟ್ ಅಂತ ಆಲ್ರೆಡಿ ಇಲ್ಲಿ 21,900 ನಾವು ಡ್ರಾ ಮಾಡಿದ್ವಿ. ಮಾರ್ಕೆಟ್ ಅಲ್ಲಿ ಸಪೋರ್ಟ್ ತಗೊಂಡಿದ್ದಾನೆ. ನೆಕ್ಸ್ಟ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ನೋಡ್ಕೊಳ್ರಿ. ಸದ್ಯದ ಮಟ್ಟಿಗೆ 22,250 ಅದು ಬರ್ತದೆ. ಯಾಕೆ? ಸಿಯರ್ 1, 2, ಓಕೆ 3, 4, 5, 6. ಓಕೆ, ಯಾಕೆ ಇದನ್ನ ಇಂಪಾರ್ಟೆಂಟ್ ಅಂತೇಳಿ ರೆಸಿಸ್ಟೆನ್ಸ್ ಮಾರ್ಕ್ ಮಾಡಿದ್ ಸರ್? ರಿಜೆಕ್ಷನ್, ಬ್ರೇಕ್ಔಟ್, ಸಪೋರ್ಟ್, ಬ್ರೇಕ್ ಡೌನ್, ಸಪೋರ್ಟ್, ಬ್ರೇಕ್ ಡೌನ್. ಸೊ ಮೇಜರ್ ಲೆವೆಲ್ 22,250 ಆಸ್ಪಾಸ್ ಇದೆಲ್ಲ ಮಾರ್ಕೆಟ್ ನಲ್ಲಿ ಒಂದು ಇಂಪಾರ್ಟೆಂಟ್ ರಿಜೆಕ್ಷನ್ ಇದೆ. ಸೊ ಇನ್ ಕೇಸ್ ಮೇಲ್ಗಡೆ ಹೋಗ್ತಿದ್ರೆ ದಿಸ್ ಇಸ್ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಅಂತ ಅಪ್ ಸೈಡ್. ಸೊ 15 ಮಿನಿಟ್ಸ್ ಸ್ವಿಚ್ ಮಾಡ್ತಿರ್ಬೇಕ್ಲಿ. ಓಕೆ, ಸ್ವಿಚ್ ಮಾಡಿದ್ಮೇಲೆ ಈಗ ಮಾರ್ಕೆಟ್ ನಲ್ಲಿ ಇತ್ತಿರುವ ಜಾಗ ಯಾವುದು? ಓಕೆ, ಮೊನ್ನೆ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿರೋ ಲೆವೆಲ್ ಯಾವ್ದಪ್ಪ ಅಂದ್ರೆ ಇದು 22,130 ಲೆವೆಲ್. ಮಾರ್ಕೆಟ್ ಇನ್ ಕೇಸ್ ಏನಾದರೂ ನಾಳೆ ನಿಮಗೆ ಓಕೆ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು 22,130 ಬ್ರೇಕ್ ಆಗಿದ್ದಾನೆ, ಹೈಯರ್ ಲೋ ಮಾಡ್ತಾನೆ. ಎಸ್ ಮಾರ್ಕೆಟ್ ಈಸಿ ಟು ಗೋ ಟಿಲ್ 22,250 ಲೆವೆಲ್ ಆರ್ 22,300, ಒನ್ ಆಫ್ ದ ರೌಂಡ್ ನಂಬರ್ ಫಿಗರ್ ಅಂತ ತಿಳ್ಕೊಳ್ತೀರಿ. ನಂಬರ್ 1 ಪಾಯಿಂಟ್. ಇಲ್ಲ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿದ್ದಾನೆ ಸರ್ 22,100, 22,130 ಅಂದ್ರೆ ಸರ್ 1 ಪಾಯಿಂಟ್ ತಿಳ್ಕೊಳ್ರಿ, ಇಂಪಾರ್ಟೆಂಟ್ ರಿಜೆಕ್ಷನ್ ಲೆವೆಲ್ ಇದೆ ಮಾರ್ಕೆಟ್. ಸೊ ಇಲ್ಲಿ ಏನಾಗ್ತದೆ, ಪ್ಯಾಟರ್ನ್ ಆಗ್ತಾ ಇದ್ರೆ ಸೊ ಸೆಲ್ಲಿಂಗ್ ಮಾಡಬಹುದು. ಪ್ರೊವೈಡೆಡ್ ಇಲ್ಲೊಂದು ತಿಳ್ಕೊಳ್ರಿ, ಸೆಲ್ಲಿಂಗ್ ಅಂದ್ರೆ ಏನ್ ಮಾಡ್ತೀರಿ? ಪುಟ್ ಬೈ ಮಾಡ್ತೀರಾ? ನೋ ಸರ್, ಕಾಲ್ ಸೆಲ್ಲಿಂಗ್ ಮಾಡಬಹುದು. ವೈ? ಬಿಕಾಸ್ ಈ ರೀತಿ ಹ್ಯೂಜ್ ಬೈಯಿಂಗ್ ಇದ್ದಾಗ ಮಾರ್ಕೆಟ್ ಟೆನ್ ಟು ಬಿ ಸೈಡ್ ವೇ ಆಗ್ತದೆ. ಬಿ ಕೇರ್ಫುಲ್ ಹಿಯರ್. ಓಕೆ, ಮಾರ್ಕೆಟ್ ಅಲ್ಲಿ ಹ್ಯೂಜ್ ಗ್ಯಾಪ್ ಡೌನ್ ಆಗಿದೆ ಸರ್. 22,000 ಮತ್ತೆ ಓಪನ್ ಆಗಿದ್ದಾನೆ, ಮತ್ತೆ ನಿಮ್ಗೆ ಕಾಟ ಶುರು ಆಗಿದೆ ಅಂದ್ರೆ ಸರ್ ಇಟ್ ಇಸ್ ಬೆಟರ್ ದಟ್ ನೀವೇನ್ ಮಾಡ್ತೀರಿ, ಟರ್ನಿಂಗ್ ಪಾಯಿಂಟ್ಸ್ ಗಳಿಗೆ ಫಿಬೊನಾಸಿ ಹಾಕೋತೀರಿ. ಇದು ಇವಕ್ಕೆ ಏನ್ ಮಾಡ್ತೀರಿ, ಫಿಬೊನಾಸಿ ಲೆವೆಲ್ಸ್ ನ ಹಾಕೋತೀರಿ. ಸಿಯರ್ ನಂಬರ್ 1 ಪಾಯಿಂಟ್ ಇಲ್ಲಿಂದ ಇಲ್ಲಿವರೆಗೂ ಹಾಕಿದ್ರೆ ಮೇಜರ್ ಲೆವೆಲ್ ಆಫ್ ಸಪೋರ್ಟ್ ಎಲ್ಲಿದೆ ಆಸ್ ಪರ್ ದ ಫಿಬೊನಾಸಿ ಲೆವೆಲ್ ಪ್ರಕಾರ ನೋಡಿದ್ರು 61.8 ಯಾವ್ದಪ್ಪ ಇದು ಲೆವೆಲ್ 21,950 ಲೆವೆಲ್ ಬರ್ತದೆ. ಸೊ ಮಾರ್ಕೆಟ್ ಇನ್ ಕೇಸ್ 21,950 ವಾಪಸ್ ಬ್ರೇಕ್ ಡೌನ್ ಆಗ್ತದೆ ಸರ್, ದೆನ್ ಯು ಥಿಂಕ್ ದಟ್ ಮಾರ್ಕೆಟ್ ನಲ್ಲಿ ವಾಪಸ್ ಏನ್ ರ್ಯಾಲಿ ಆಗಿದೆ ಇದ್ರ ಜಸ್ಟ್ ಶಾರ್ಟ್ ಕವರಿಂಗ್ ಮೂವ್ಮೆಂಟ್ ಆಗಿದೆ. ಮಾರ್ಕೆಟ್ ಕುಡ್ ರಿವರ್ಸ್ ಫ್ರಮ್ 21,950 ಅಂತ ತಿಳ್ಕೊಳ್ತೀರಿ. ದಟ್ಸ್ ಸೂಪರ್. ಓಕೆ, ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಗ್ಯಾಪ್ ಅಪ್ ಆಗಿದ್ದಾನೆ ಸರ್ 22,150, 22,170 ಓಪನ್ ಆಗಿದ್ದಾನೆ. ಸೊ 22,170, 150 ಓಪನ್ ಆದ್ರೂ ಕೂಡ ನಮಗೆ ಏನಾಗ್ತದೆ, ಅರ್ಲಿಯರ್ ರೆಸಿಸ್ಟೆನ್ಸ್ ಅನ್ನ ವಾಪಸ್ ಮಾರ್ಕೆಟ್ ಬ್ರೇಕ್ಔಟ್ ಮಾಡಿದ ಹೈಯರ್ ಲೋ ಮಾಡ್ತಾನೆ 22,250 to 22,300 ಈಸಿಯಸ್ಟ್ ಟಾರ್ಗೆಟ್. ಸೊ ಹ್ಯೂಜ್ ಗ್ಯಾಪ್ ಅಪ್ ಆದ್ರೆ 22,300 ಓಪನ್ ಆದ್ರೆ ಸೊ ಸಿ ಮಾರ್ಕೆಟ್ ನಲ್ಲಿ ಅರ್ಲಿಯರ್ ರೆಸಿಸ್ಟೆನ್ಸ್ ಸಪೋರ್ಟ್ ನ ಬ್ರೇಕ್ ಡೌನ್ ಆದ್ಮೇಲೆ ವಾಪಸ್ ಇದನ್ನ ರಿವಿಸಿಟ್ ಆಗ್ತಿರೋದು ಫಸ್ಟ್ ಟೈಮ್. ಸೊ ಮಾರ್ಕೆಟ್ ಅಲ್ಲಿ 10 to ಬಿ ಸೈಡ್ ವೇ ಆಗ್ತದೆ.
ಆಗ್ಲಿ, ನಿಂತ್ಕೊಳ್ಳಿ, ಟೈಮ್ ಪಾಸ್ ತಗೊಳ್ಳಿ, ಮಾರ್ಕೆಟ್ ನಿಂತ್ಕೊಳ್ಳಿ, ಹೈಯರ್ ಲೋ ಕ್ರಿಯೇಟ್ ಮಾಡ್ಲಿ, ಅಬೌವ್ ದಿಸ್ ಲೆವೆಲ್ ನಾವ್ ಮಾಡ್ತೀವಿ, ನಮ್ಮ ಪೊಸಿಷನ್ಸ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಟಾರ್ಗೆಟ್ ನಂಬರ್ 2 22,400 ಮಾಡ್ತೀವಿ. ನೆಕ್ಸ್ಟ್ 22,500 ಟಾರ್ಗೆಟ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಸೊ ಓನ್ಲಿ ದ ವಿಂಡೋಸ್ ಆರ್ ದೀಸ್ ಲೆವೆಲ್ಸ್ 22,80 ಲೆವೆಲ್ ಅಥವಾ 250 ಲೆವೆಲ್ ಅಂಡ್ ಒನ್ ಮೋರ್ ಇಸ್ 22,130 ಲೆವೆಲ್. ಓಕೆ, ಮೇಲ್ಗಡೆ ಹೋಗ್ಬೇಕಂದ್ರೆ ಕೆಳಗಡೆ 21,950 ಲೆವೆಲ್. ಇನ್ ಕೇಸ್ ಇದನ್ನ ಬ್ರೇಕ್ ಡೌನ್ ಆಗ್ತಾರೆ, ನೀವು ಸೈಡ್ ವೇಸ್ ಟು ನೆಗೆಟಿವ್ ಅಂತ ಥಿಂಕ್ ಮಾಡ್ತೀರಿ. ಎಸ್, ಮಾರ್ಕೆಟ್ನಲ್ಲಿ ಫ್ಲಾಟ್ ಗ್ಯಾಪ್ ಡೌನ್ ಆದ್ರೆ 22,050 22,780 ಆಗ್ತಿದ್ರೆ ಸರ್ ಪ್ರಾಬಬಲಿ ಇಲ್ಲಿ ಮತ್ತೆ ಇಲ್ಲಿ ಇದರ ನಡುವೆ ಇದ್ದು ಮಾರ್ಕೆಟ್ ಏನಾಗ್ತದೆ ನಿಮಗೆ ಸೈಡ್ ವೇ ಆಕ್ಷನ್ ತೋರಿಸಿ ನಾಳೆ ನಿಮಗೆ ಸೈಡ್ ವೇ ಆಕ್ಷನ್ ಅಲ್ಲಿ ಪ್ರಾಫಿಟಬಿಲಿಟಿ ಪ್ರಾಬ್ಲಮ್ ಮಾಡ್ತದೆ. ಅಂದ್ರೆ ಆಪ್ಷನ್ ಸೆಲ್ಲಿಂಗ್ ಮಾಡೋರಿಗೆ, ಸ್ಟ್ರಾಂಗಲ್ ಸ್ಟಾರ್ಡಲ್ ಮಾಡೋರಿಗೆ ಹೆಲ್ಪ್ಫುಲ್ ಆಗ್ತದೆ. ಸೊ ಓನ್ಲಿ ವೇ ದಿಸ್ ಒನ್ ಆರ್ ದಿಸ್ ಒನ್ ಅಂಡ್ ದಿಸ್ ಒನ್ ಆರ್ ವೆರಿ ಗುಡ್. ಓಕೆ, ಅದರ್ವೈಸ್ ಮಾರ್ಕೆಟ್ ನಲ್ಲಿ ಮೊಮೆಂಟಮ್ಸ್ ಗಳು ನಿಮಗೆ ಸಿಗುದಿಲ್ಲ. ಗ್ಯಾಪ್ ಅಪ್ ಸ್ಟಡಿ ಮಾಡಿದ್ವಾ, ಗ್ಯಾಪ್ ಡೌನ್ ಸ್ಟಡಿ ಮಾಡಿದ್ವಾ, ಫ್ಲಾಟ್ ಸ್ಟಡಿ ಮಾಡಿದ್ವಾ. ಓಕೆ, ನೆಕ್ಸ್ಟ್ ಗೋ ಟು ದ ಆಪ್ಷನ್ ಚೈನ್. ಆಪ್ಷನ್ ಚೈನ್ ಪ್ರಕಾರ 16th ಮೇ ಹೈಯೆಸ್ಟ್ OI ಬಿಲ್ಡಪ್ ಎಲ್ಲಾಗಿದೆ. ಸೊ 22,000 ಹತ್ರ ಪುಟ್ ನಲ್ಲಿ 42 ಲಕ್ಷ. ಓಕೆ, 22,100 ಹತ್ರ 22 ಲಕ್ಷ. ಓಕೆ, ಈ ಕಡೆ ನೋಡಿದ್ರೆ ಎಸ್ ಕಾಲ್ ನಲ್ಲಿ ಒಂದು 34 ಲಕ್ಷ ಬಿಲ್ಟಪ್ ಆಗಿದೆ. ಏನ್ ಪ್ರಾಬ್ಲಮ್ ಇಲ್ಲ. ಸೊ ಪ್ರಾಬಬಲಿ ನಾವು ಥಿಂಕಿಂಗ್ ಏನ್ ಮಾಡೋದು, ಯಾವ ಆಂಗಲ್ ಥಿಂಕ್ ಮಾಡ್ತೀರಿ? ವೆದರ್ ದ 22,100 ಅಲ್ಲಿ ಕಾಲ್ ರೇಟರ್ ಹೆವಿ ಇದಾರೆ, ಆಬ್ವಿಯಸ್ಲಿ ಇದಾರೆ, ಬಿಕಾಸ್ ಮಾರ್ಕೆಟ್ ಟ್ರೆಂಡ್ ಡೈರೆಕ್ಷನ್ ಅಲ್ಲಿ ಕೆಳಗಡೆ ಇದೆ. ಬಟ್ ಮಾರ್ಕೆಟ್ ಈ ಸದ್ಯದ ಪರಿಸ್ಥಿತಿಯಲ್ಲಿ ರಿವರ್ಸಲ್ ತೋರಿಸಿದಾನೆ. ಆ ಆಂಗಲ್ ಅಲ್ಲಿ ನೋಡಿದ್ರೆ 22,100 ನಲ್ಲಿ ಇರೋ ಪುಟ್ಸ್ ಸ್ವಲ್ಪ ಈಗ ಅಡಿಷನಲಿ ಬಿಲ್ಟಪ್ ಆಗಿದೆ. ಓಕೆ, ಇನ್ ಕೇಸ್ ನಿಮ್ಗೆ ಏನಾದ್ರು ತಿಳ್ಕೊಬೇಕಾಗಿದೆ OI ಬಿಲ್ಟಪ್ ಆಗಿದ್ಬೇಕಂದ್ರೆ ಜಸ್ಟ್ ಗೋ ಅಂಡ್ ಹಿಯರ್ OI ಚೇಂಜ್ ಕ್ಲಿಕ್ ಮಾಡ್ರಿ. OI ಚೇಂಜ್ ಚೆಕ್ ಮಾಡಿದ್ರೆ ಸಿಯರ್ 43% ಆಡೆಡ್ ಹಿಯರ್, 23% ಆಡ್ ಇಲ್ಲಾಗಿದೆ. ಸೊ ಹೈಯೆಸ್ಟ್ OI ಬಿಲ್ಟಪ್ ಎಲ್ಲಾಗಿದೆಪ್ಪ ಅಂದ್ರೆ 22,100ಗೆ ಇವತ್ತು OI ಬಿಲ್ಟಪ್ ಜಾಸ್ತಿ ಆಗಿದೆ ಅಂತ ಕಾಣುತ್ತದೆ. ಓಕೆ, ಇನ್ನೊಂದು ಹಿಂಗ್ ಥಿಂಕ್ ಮಾಡಿದ್ರೆ ಸಿ ಇನ್ ಕೇಸ್ ಮಾರ್ಕೆಟ್ ನಲ್ಲಿ 22,200 ಲೆವೆಲ್. ಸೊ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ನಮ್ಗೆ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಇದೆ. ಸೊ ಇನ್ ಕೇಸ್ 22,130 ನಾವೇನ್ ಈಗ ಟ್ರೆಂಡ್ ಲೈನ್ ಅಥವಾ ಸಪೋರ್ಟ್ ಅಥವಾ ರಿಜೆಕ್ಷನ್ ಲೈನ್ ಹಾಕೊಂಡಿದ್ವಲ್ಲ, 22,130 ಮೇಲೆ ನಿಂತ್ಕೊಂಡ್ರೆ ನೆಕ್ಸ್ಟ್ ಫಸ್ಟ್ ಟಾರ್ಗೆಟ್ ಇದು 22,200. ಓಕೆ, 22,200 ಕೂಡ ದಾಟ್ತಿದೆ ಅಂದ್ರೆ 22,300 ಮೇಜರ್ ರೆಸಿಸ್ಟೆನ್ಸ್ ಆಸ್ ಪರ್ ದ ಮೂವಿಂಗ್ ಅವರೇಜ್ ಅಂಡ್ ಆಸ್ ಪರ್ ದ OI ಡೇಟಾ ಅಂಡ್ ಆಸ್ ಪರ್ ದ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಲೆವೆಲ್ ಪ್ರಕಾರ. ಸೊ ಮಾರ್ಕೆಟ್ ನಲ್ಲಿ ನಿಮಗೆ ಸೈಡ್ ವೇ ಎಕ್ಸ್ಪೆಕ್ಟೇಷನ್ ಸ್ಟಿಲ್ ಇದೆ. ಮಾರ್ಕೆಟ್ ಇನ್ ಕೇಸ್ 22,130 ದಾಟ್ತಿದೆ. ಸೊ ಬಿ ಕೇರ್ಫುಲ್ ಇನ್ ಕೇಸ್ ಪೊಸಿಷನ್ಸ್ ನೀವು ಮೇಲ್ಗಡೆ ಮಾಡ್ಬೇಕಾದ್ರೆ. ಓಕೆ, ಯಾವ್ದಕ್ಕೂ ಹೆಡ್ಜಿಂಗ್ ಪೊಸಿಷನ್ಸ್ ಮಾಡ್ಕೊಳ್ಳಿ, ಬಿಕಾಸ್ ಇಂಡಿಯಾ ವಿಕ್ಸ್ ಶೂಟ್ ಅಪ್ ಆಗಿರೋದು 20 ಆಸ್ಪಾಸ್ ಬಂದಿರೋದ್ರಿಂದ ಮೈಟ್ ಬಿ ಇಂಡಿಯಾ ವಿಕ್ಸ್ ನಲ್ಲಿ ಏನಾದ್ರು ಡ್ರಾಪ್ ಆದ್ರೆ ದಿಸ್ ವುಡ್ ಬಿ ಅ ಪ್ರಾಬ್ಲಮ್ ಫಾರ್ ಯು. ಈಗ ಬ್ಯಾಂಕ್ ನಿಫ್ಟಿನಲ್ಲಿ ಅನಾಲಿಸಿಸ್ ಮಾಡೋಣ. ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ರೀತಿ ಥಿಂಕ್ ಮಾಡ್ತೀರಿ? ಲೆಟ್ಸ್ ಗೋ ಟು ದ 1 hour ಕ್ಯಾಂಡಲ್. ಓಕೆ, ಫಸ್ಟ್ ನಾವು ಡೇ ಕ್ಯಾಂಡಲ್ ಬರೋಣ. ಡೇ ಕ್ಯಾಂಡಲ್ ಪ್ರಕಾರ ಮಾರ್ಕೆಟ್ ಏನ್ ತೋರಿಸ್ತದೆ? ಸಿ ಮಾರ್ಕೆಟ್ ನಲ್ಲಿ ಏನಾಗಿದೆ, ಕಂಪ್ಲೀಟ್ಲಿ ಬುಲಿಶ್ನೆಸ್ ಅಂತ ಕಾಣ್ತಾ ಇದೆ. ಅಂಡ್ ಒನ್ ಮೋರ್ ಥಿಂಗ್, ಇಫ್ ಯು ಸಿ ದಟ್ ಓಕೆ, ಮಾರ್ಕೆಟ್ ನಲ್ಲಿ ಆಲ್ಮೋಸ್ಟ್ ಬುಲಿಶಿಂಗ್ ಎಂಗಲ್ಫಿಂಗ್ ತರ ಕಾಣ್ತಾ ಇದೆ. ವೈ ನಾಟ್ ಸಿ ಅ ಮಾರ್ಕೆಟ್ ಆಲ್ಮೋಸ್ಟ್ ಬುಲಿಶ್ ಎಂಗಲ್ಫಿಂಗ್ ತರ ಕಾಣ್ತಾ ಇದೆ. ಸೊ ಕೆಳಗಡೆಯಿಂದ ಕಂಟಿನ್ಯೂಸ್ಲಿ ಏನ್ ಮಾಡಿದಾರೆ, ಜಾಸ್ತಿ ಜನರ ಸೆಲ್ಲರ್ಸ್ ನ ಟ್ರಾಪ್ ಮಾಡಿದಾರೆ, ಮತ್ತೆ ಬೈಯರ್ಸ್ ಏನ್ ಮಾಡಿದಾರೆ ಕಂಟಿನ್ಯೂಸ್ಲಿ ಅಬೌವ್ 47,800 ವರೆಗೂ ಕ್ಲೋಸ್ ಆಗ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಮೂವಿಂಗ್ ಅವರೇಜ್ ಪ್ರಕಾರ ನೋಡಿದ್ರೆ ಎಸ್ ಟುಡೇ ಮಾರ್ಕೆಟ್ ಏನಾಗಿದೆ ಅಂದ್ರೆ 50-day ಮೂವಿಂಗ್ ಅವರೇಜ್ ನ ಕ್ಲೇಮ್ ಮಾಡಿದೆ. ದಟ್ ಇಸ್ 47,641. ಆಮೇಲೆ ಏನಾಯ್ತು, ನೆಕ್ಸ್ಟ್ ಇನ್ನೊಂದು ಮೂವಿಂಗ್ ಅವರೇಜ್ ಇರೋದಪ್ಪ 48,204. ಮೇಜರ್ ರೆಸಿಸ್ಟೆನ್ಸ್ ಮೇಲ್ಗಡೆ ಅಂಡ್ ಮೇಜರ್ ಸಪೋರ್ಟ್ ಅಂದ್ರೆ ಡೌನ್ ಸೈಡ್. ಸೊ 47,600 ಮಾರ್ಕೆಟ್ ಸ್ವಲ್ಪ ನಿಂತ್ಕೊಂಡು ಆಮೇಲೆ ಬ್ರೇಕ್ಔಟ್ ಆಗಿದ ಕಾರಣ ಏನಪ್ಪಾ ಅಂದ್ರೆ ದಿಸ್ ಈಸ್ ಬಿಕಾಸ್ ಆಫ್ ದ ಮೂವಿಂಗ್ ಅವರೇಜ್ ಅಂತ ಗೊತ್ತಾಗ್ತದೆ. ಸೊ ಫೈನ್ ದೆನ್, ಈಗ ನಾವು ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ? ಆಸ್ ಆಫ್ ನಾವು ನೋಡ್ಕೊಡ್ರಿ, ಮುಂಜಾನೆ ಏನಾಗಿತ್ತು ಅಂದ್ರೆ ಸರ್ ದಿಸ್ ಶೋಲ್ಡರ್ ಹೆಡ್ ಅಂಡ್ ದ ಶೋಲ್ಡರ್ ಹ್ಯಾಸ್ ಕನ್ಫರ್ಮ್ ಅಂಡ್ ಸಡನ್ ಬ್ರೇಕ್ಔಟ್. ದಟ್ ವಾಸ್ ದ ರೀಸನ್ ಮಾರ್ಕೆಟ್ ಈ ರೀತಿ ನಿಮಗೆ ಒಂದು ಮೊಮೆಂಟಮ್ ಆಗಿದೆ. ಎನಿವೆ ಓಕೆ, ಇದು ಅನಾಲಿಸಿಸ್ ನಿಮಗೆ ಟೆಲಿಗ್ರಾಮ್ ಹಾಕ್ಲಿಕ್ಕೆ ಸ್ವಲ್ಪ ಟೈಮ್ ಕೂಡ ಸಿಗ್ಲಿಲ್ಲ ಇವಾಗ. ಸೊ ಇದನ್ನ ಫಸ್ಟ್ ಆಫ್ ಆಲ್ ನೀವು ಮೂವಿಂಗ್ ಅವರೇಜ್ ಆಯ್ತು, ಡೇ ಮೂವಿಂಗ್ ಅವರೇಜ್ ಪ್ರಕಾರ ನೋಡಿದ್ರಿ, ಆಮೇಲೆ 1 hour ಅಲ್ಲಿ ಸ್ವಿಚ್ ಮಾಡಿದ್ರೆ ಏನ್ ಗೊತ್ತಾಗ್ತದೆ. ಸೊ ನಂಬರ್ 1 hour ಪ್ರಕಾರ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡೋಣ. ಎಸ್ ಓಕೆ, ಇದನ್ನೆಲ್ಲ ಕ್ಲೀನ್ ಅಪ್ ಮಾಡಿ ನಿಮ್ಗೋಸ್ಕರ ಡ್ರಾ ಮಾಡೋಣ, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆದರ್ ದ ರೆಸಿಸ್ಟೆನ್ಸ್ ಸಪೋರ್ಟ್ ಗಳು ನೀವು ರೈಟ್ ಆಗಿ ಡ್ರಾ ಮಾಡ್ತೀರಿ ಇಲ್ವೋ. ಸೊ ಮೇಜರ್ ರೆಸಿಸ್ಟೆನ್ಸ್ ಆನ್ ದ ಅಪ್ಪರ್ ಸೈಡ್ ಹಿಯರ್ ದಿಸ್ ಒನ್. ಯಾವ್ದಪ್ಪ ಸರ್ ಇದು? 48,500 ಲೆವೆಲ್. ಓಕೆ, ಒಂದಂತೂ ಡೈ ಆಂಗಲ್ ಪ್ರಕಾರ ಇಲ್ಲಿದೆ. ಸೊ ಇಲ್ಲೊಂದು ಸಮೀಪ ಬಂದ್ರೆ 1 hour ನಲ್ಲಿ ಎಲ್ಲಿ ಬರ್ಬೋದು? ಸೊ ಇಮಿಡಿಯೇಟ್ಲಿ ಮಾರ್ಕೆಟ್ ನಲ್ಲಿ ರೆಸಿಸ್ಟೆನ್ಸ್ ಇರೋ ಲೆವೆಲ್. ಸೊ 1 ಪಾಯಿಂಟ್ ತಿಳ್ಕೊಡ್ರಿ, ರೈಟ್ ನಾವು 48,200 ಇಸ್ ಅ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ 2. ಓಕೆ, ಇದನ್ನ ಯಾಕೆ ಅಂತೀರಿ ಅಂದ್ರೆ ಆಬ್ವಿಯಸ್ಲಿ ನೋಡ್ಕೊಡ್ರಿ, ಮಾರ್ಕೆಟ್ ನಲ್ಲಿ ಈ ಶಿಖರಗಳಾಗಿ ನೋಡ್ಕೊಡ್ರಿ, ರೆಸಿಸ್ಟೆನ್ಸ್, ಬ್ರೇಕ್ಔಟ್, ರೆಸಿಸ್ಟೆನ್ಸ್, okay, breakout and resistance. So 48,200 going to be a major resistance. Market other ಸಮೀಪ ಇದಾನೆ 47,800 ಇರೋದ್ರಿಂದ that's going to be a major rejection level. Okay, ಸದ್ಯದ ಮಟ್ಟಿಗೆ ಸಪೋರ್ಟ್. ಓಕೆ, ಎಲ್ಲಿ ಸಪೋರ್ಟ್ ಅನ್ನು ಡ್ರಾ ಮಾಡ್ತೀರಿ? ದಿಸ್ ಒನ್ ಇಸ್ ಅ ಮೇಜರ್ ಸಪೋರ್ಟ್. ಯಾವ್ದು ಸರ್? 47,700 ಲೆವೆಲ್. ಇದನ್ನ ಯಾಕೆ ಸಪೋರ್ಟ್ ಅಂತ ಡ್ರಾ ಮಾಡ್ತೀರಿ? ಸರ್ ಅರ್ಲಿಯರ್ ಸರ್ ಮಾರ್ಕೆಟ್ ಇಲ್ಲಿ ಗ್ಯಾಪ್ ಕ್ರಿಯೇಟ್ ಮಾಡಿದ್ದ, ರಿಜೆಕ್ಷನ್ ಫೇಸ್ ಮಾಡಿದಾನೆ, ಸಪೋರ್ಟ್ ತಗೊಂಡಿದ್ದಾನೆ. ಸರ್ ಮಾರ್ಕೆಟ್ ಇವತ್ತನ್ನ ಹೋಲ್ಡ್ ಮಾಡಿದೆ.
ಸೊ ಮೇಜರ್ಲಿ ಮಾರ್ಕೆಟ್ ನಲ್ಲಿ ಇಲ್ಲಿ ಒಂದು ಮೇಜರ್ ಸಪೋರ್ಟ್ ಕೂಡ ಇದೆ. 15 ಮಿನಿಟ್ಸ್ ಸ್ವಿಚ್ ಮಾಡಿ. ಓಕೆ, ವೆದರ್ ಮಾರ್ಕೆಟ್ ನಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ, ಈಗ ಟ್ರೆಂಡ್ ಲೈನ್ ಡ್ರಾ ಮಾಡೋಣ. ಸೊ ಕ್ಲಿಯರ್ಲಿ ವಿ ಕ್ಯಾನ್ ಸಿ ದಿಸ್ ಒನ್ ರಿಜೆಕ್ಷನ್. ಮಾರ್ಕೆಟ್ ನಲ್ಲಿ ಇವತ್ತು ಕ್ಲಿಯರ್ ಬ್ರೇಕ್ಔಟ್ ಆಗಿದೆ, ಟೈಮ್ ಪಾಸ್ ಆಗ್ತಿದೆ. ಮಾರ್ಕೆಟ್ ನಲ್ಲಿ ಫ್ಲಾಟ್ ಓಪನ್ ಆಗಿದೆ ಸರ್. 47,800 47,600 ಆಸ್ಪಾಸ್ ಎಲ್ಲೋ ಓಪನ್ ಆದ್ರೂ ಫ್ಲಾಟ್ ಅಂತ ತಿಳ್ಕೊಳ್ತೀರಿ. ಆಮೇಲೆ ನಿಮ್ ಕೆಲಸ ಏನಪ್ಪಾ ಅಂತ ಇದನ್ನ ಬ್ರೇಕ್ಔಟ್ ಆಗಿ ಹೈಯರ್ ಲೋ ಆದ್ರೆ ದೆನ್ ಫಸ್ಟ್ ಟಾರ್ಗೆಟ್ 48,000 ಅಂಡ್ 48,200 ಇಸ್ ಮೇಜರ್ ಟಾರ್ಗೆಟ್. ಓಕೆ, ಇದ್ರ ಮಧ್ಯದಲ್ಲಿ ಟ್ರೇಡ್ ಆಗ್ತಾ ಇದೆ 47,800 47,600 ಅಂದ್ರೆ ಸೊ ನೋ ಟ್ರೇಡ್ ಝೋನ್ ಮಾಡ್ಕೊಂಡು ಸ್ಟ್ರಾಂಗಲ್ ಸ್ಟಾರ್ಡಲ್ಗಳೇ ವರ್ಕ್ ಆಗ್ತದೆ. ಓಕೆ, ಕೆಲವೊಮ್ಮೆ ಆಗ್ತದೆ ಮಾರ್ಕೆಟ್ ನಲ್ಲಿ ನಿಮಗೆ ಸರ್ಪ್ರೈಸ್ ಅಂತ ಹೇಳಿ 47,600 ಓಪನ್ ಆದ ಗ್ಯಾಪ್ ಡೌನ್ ಓಪನ್ ಆಗಿದ್ದಾನೆ. ಸೊ ಅವಾಗ ಏನ್ ಮಾಡ್ತಾರೆ, ಮೇಜರ್ಲಿ ಮಾರ್ಕೆಟ್ ನಲ್ಲಿ ಇದೇನ್ ಕಂಟಿನ್ಯೂ ಆಗುತ್ತಾ ಅಂತ ತಿಳ್ಕೊಳ್ಳಿಕ್ಕೆ ನೀವೇನ್ ಮಾಡ್ತೀರಪ್ಪ, ಲೋವರ್ ಹೈ ಆಗಿದ್ರೆ ಓಕೆ, ಇನ್ ಕೇಸ್ ಲೋವರ್ ಆದ್ರೆ ಸೈಡ್ ವೈಸ್ ನೆಗೆಟಿವ್ ಅಂತ ಥಿಂಕ್ ಮಾಡ್ತೀರಿ. ವೈ? ಬಿಕಾಸ್ ಈ ರೀತಿ ಬೈಯಿಂಗ್ ಪೊಸಿಷನ್ಸ್ ಬಂದಿರೋದ್ರಿಂದ ಮಾರ್ಕೆಟ್ ನಲ್ಲಿ ಬಯರ್ಸ್ ಸೆಲ್ಲರ್ಸ್ ಫೈಟ್ ಆಗೋದ್ರಿಂದ ಮಾರ್ಕೆಟ್ ನಲ್ಲಿ ನೆಗೆಟಿವಿಟಿ ಅಥವಾ ಪಾಸಿಟಿವಿಟಿ ಎರಡು ಫೈಟ್ ಆಗ್ತದೆ. ಸೊ ದಟ್ ಇಸ್ ವೈ ಮಾರ್ಕೆಟ್ ನಲ್ಲಿ ಸೈಡ್ ವೇ ಹೋಗ್ತದೆ. ಓಕೆ, ಹ್ಯೂಜ್ ಗ್ಯಾಪ್ ಡೌನ್ ಸರ್, ದಟ್ ಇಸ್ 47,400 ಆಸ್ಪಾಸ್ ಓಪನ್ ಆಗಿದೆ ಅಂದ್ರೆ ಫಿಬೋನಸಿ ಲೆವೆಲ್ ಕೂಡ ಹಾಕೊಳ್ತೀರಿ. ಸೊ ಆಸ್ ಆಫ್ ನಾವು ನಿಫ್ಟಿ ತರಾನೇ ಕಾಣ್ತದೆ ಮಾರ್ಕೆಟ್ ಸಿಯರ್. ಸೊ 47,400 ಮಾರ್ಕೆಟ್ ಬ್ರೇಕ್ ಡೌನ್ ಆಗ್ತದೆ, 61.8 ಕೊಟ್ಟು ಬ್ರೇಕ್ ಡೌನ್ ಆಗ್ತದೆ. ಸೊ ಅವಾಗ ನೀವೇನ್ ಮಾಡ್ತೀರಿ, ಸೆಲ್ ಆನ್ ರೈಸ್ ಅನ್ನೋ ಒಂದು ಪೊಸಿಷನ್ಸ್ ನ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಈಸಿ ಇದೆ. ಸೊ ಹ್ಯೂಜ್ ಗ್ಯಾಪ್ ಡೌನ್ ಅಂಡ್ ಸ್ಮಾಲ್ ಗ್ಯಾಪ್ ಡೌನ್ ಅಥವಾ ಫ್ಲಾಟ್ ಓಪನ್ ಬಗ್ಗೆ ಥಿಂಕ್ ಮಾಡಿದ್ರಿ. ಸೊ ಗ್ಯಾಪ್ ಅಪ್ ಓಪನ್ ಸರ್ 48,000 to 48,200 ಡೈರೆಕ್ಟ್ ಆಗಿ ಓಪನ್. ಸೊ ಒಂದು 400-500 ಪಾಯಿಂಟ್ ಡೈರೆಕ್ಟ್ ಓಪನ್ ಆದ್ರೆ ಆಬ್ವಿಯಸ್ಲಿ ಏನಾಗ್ತದೆ, ಮಾರ್ಕೆಟ್ ಡೌನ್ ಟ್ರೆಂಡ್ ನಲ್ಲಿ ಇರೋದ್ರಿಂದ ಸೊ ನಿಮ್ಗೆ ಏನ್ ಮಾಡ್ತಾನೆ, ಫಸ್ಟ್ ಸೆಲ್ಲಿಂಗ್ ಮಾಡ್ತಾನೆ, ಕೆಳಗಡೆ ಬರ್ತಾನೆ. ಸೊ ಇಲ್ಲಿ ಸಪೋರ್ಟ್ ಟೆಸ್ಟ್ ಮಾಡ್ತಾನೆ, ಮತ್ತೆ ಮಾರ್ಕೆಟ್ ಸೈಡ್ ವೇಸ್ ಟು ಅಪ್ ಸೈಡ್ ಹೋಗ್ಲಿಕ್ಕೆ ಟ್ರೈ ಮಾಡ್ತಾನೆ. ಓಕೆ, ಫ್ಲಾಟ್ ಗ್ಯಾಪ್ ಓಪನ್ ಅಂದ್ರೆ 47,900 ಓಪನ್ ಆದ್ರೆ ಸೊ ದರ್ ಇಸ್ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ 48,000 ಫಸ್ಟ್ ಟಾರ್ಗೆಟ್, 48,200 ಈಸಿಯೆಸ್ಟ್ ಟಾರ್ಗೆಟ್. ಓಕೆ, ಗ್ಯಾಪ್ ಅಪ್ ಹ್ಯೂಜ್ ಆದ್ರೂ ಕೂಡ ಹೆಂಗ್ ಮಾಡ್ಬೋದು, ಮತ್ತೆ ಗ್ಯಾಪ್ ಡೌನ್ ಹ್ಯೂಜ್ ಆದ್ರೆ ಕೂಡ ಯಾವ ರೀತಿ ಮಾಡ್ಬೋದು, ಫ್ಲಾಟ್ ಆದ್ರೆ ಏನ್ ಮಾಡ್ಬೋದು ಅಂತ ಥಿಂಕ್ ಮಾಡಿದಿರಿ ಈಗ. ಸೊ ನೆಕ್ಸ್ಟ್ ಗೋ ಟು ದ ಆಪ್ಷನ್ ಚೈನ್ ಪ್ರಕಾರ ಮೇಜರ್ ರೆಸಿಸ್ಟೆನ್ಸ್ ಇಲ್ಲಿದೆ. ಓಕೆ, 48,000 ಇಸ್ ಅ ಮೇಜರ್ ರೆಸಿಸ್ಟೆನ್ಸ್ ಆಸ್ ಪರ್ ದ ಟೆಕ್ನಿಕಲ್ ಚಾರ್ಟ್ ಅಂಡ್ ರೌಂಡ್ ನಂಬರ್ ಕೂಡ ಇರೋದ್ರಿಂದ 48,000 ರೆಸಿಸ್ಟೆನ್ಸ್ ಈಸಿ ಇದೆ. ಅದನ್ನ ದಾಟಿದ್ರೆ ನೆಕ್ಸ್ಟ್ ಕಾಣೋದೆ 48,200. ಅಲ್ಲಿ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ವೈ ಡೇಟಾ ಪ್ರಕಾರ ಕೂಡ ಹೆವಿಯೆಸ್ಟ್ ರೆಸಿಸ್ಟೆನ್ಸ್. ಓಕೆ, ಡೌನ್ ಸೈಡ್ ನಲ್ಲಿ ಹೆವಿಯೆಸ್ಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲಿದೆ. ಸೊ 47,500ಗೆ ಮಾರ್ಕೆಟ್ ನಲ್ಲಿ ಆಯ್ತು ಪುಟ್ ರೇಟಿಂಗ್ ಹೆವಿ ಆಗಿದೆ ಇವತ್ತು 19 ಲಕ್ಷ. ಸೊ ಇನ್ ದ ಮೀನ್ ವೈಲ್ ನೋಡ್ಕೊಳ್ಳಿ ಸರ್, 48,000 ಕೂಡ ಹೆವಿಯೆಸ್ಟ್ ಕಾಲ್ ರೇಟಿಂಗ್ ಪುಟ್ ರೇಟಿಂಗ್ ಕೂಡ ಆಡ್ ಆಗಿದೆ, ಅದು 13 lakhs ಕೂಡ ಆಗಿದೆ. ಸೊ 47,800 ಕೂಡ 11,33,000 ಕೂಡ ಆಡ್ ಆಗಿರೋದ್ರಿಂದ ದರ್ ಇಸ್ ಅ ಪಾಸಿಬಿಲಿಟಿ ಹೈಯೆಸ್ಟ್ ಏನಿದೆಪ್ಪ ಮಾರ್ಕೆಟ್ ನಲ್ಲಿ ಪುಷ್ ಟು ದ ಹೈಯರ್ ಸೈಡ್ ಅಂತ ಗೊತ್ತಾಗ್ತದೆ. ಸೊ ಓಐ ಡೇಟಾ ಕೂಡ ಅದನ್ನ ಹೇಳ್ತದಪ್ಪ, ಆಮೇಲೆ ಟೆಕ್ನಿಕಲ್ ಚಾರ್ಟ್ ಕೂಡ ಪುಷ್ ಅಪ್ ಸೈಡ್ ಅಂತ ತೋರಿಸ್ತದೆ. ಅಂದ್ರೆ ಸೊ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಪೊಸಿಷನ್ಸ್ ಮಾಡ್ತಾ ಇದ್ರೆ ನಿಮಗೆ ಡೌಟ್ ಇದ್ರೆಪ್ಪ ನಾನು ಕಾಲ್ ಬೈ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಬೆಟರ್ ಇಸ್ ಟು ಗೋ ವಾಟ್ 48,000 ಕಾಲ್ ನ ಬೈ ಮಾಡ್ತೀರಿ +1 ಅಂಡ್ 48,400 ಕಾಲ್ ನ ಸೆಲ್ ಮಾಡ್ತೀರಿ. ಇದು ಹೆಜ್ ಕ್ರಿಯೇಟ್ ಆಗ್ತದೆ, ಬುಲ್ ಕಾಲ್ ಸ್ಪ್ರೆಡ್ ಮಾಡ್ತೀರಿ ಆಟೋಮೆಟಿಕಲಿ. ಇನ್ ಕೇಸ್ ಮಾರ್ಕೆಟ್ ಏನಾದ್ರು ನಿಮ್ ಬ್ರೇಕ್ ಇವನ್ ದಾಟಿದ್ರೆ ಪ್ರಾಫಿಟಬಿಲಿ ಆಗೇ ಆಗ್ತದೆ, ಏನ್ ಪ್ರಾಬ್ಲಮ್ ಇಲ್ಲ. ಸೊ ನೆಕ್ಸ್ಟ್ ಗೋ ಟು ದ ಫಿನ್ ನಿಫ್ಟಿಯಲ್ಲಿ ಯಾವ ರೀತಿ ಥಿಂಕ್ ಮಾಡ್ತೀರಿ. ಆಬ್ವಿಯಸ್ಲಿ ನಾಳೆ ಎಕ್ಸ್ಪೈರ್ ಇದೆ, ಬಿ ಕೇರ್ಫುಲ್ ಹಿಯರ್. ಆಸ್ ಆಫ್ ಸೇಮ್ ಬ್ಯಾಂಕ್ ನಿಫ್ಟಿ ತರ ಕಾಣ್ತದೆ, ಏನ್ ಚೇಂಜಸ್ ಇಲ್ಲ. ಓಕೆ, ನಿನ್ನೆ ನಾವು ಡಿಸ್ಕಷನ್ ಮಾಡಿದ ಪ್ರಕಾರ ಇದು ಹೆದ್ದಾರಿ ಇದೆ. ಸೊ ಹೆದ್ದಾರಿ ಒಳಗಡೆ ಮಾರ್ಕೆಟ್ ನಿಂತ್ಕೊಂಡಿದೆ. ಓಕೆ, ಇನ್ನೊಂದು ಆಂಗಲ್ ಅಲ್ಲಿ ಥಿಂಕ್ ಮಾಡಿ ಸರ್, ಇನ್ನೊಂದು ಏನಪ್ಪಾ ಅಂತ ಥಿಂಕ್ ಮಾಡ್ತೀರಿ. ಯೂಶಲಿ ಮಾರ್ಕೆಟ್ ನಲ್ಲಿ ನಿಮಗೆ ಡಬ್ಲ್ಯೂ ಪ್ಯಾಟರ್ನ್ ಎಂ ಪ್ಯಾಟರ್ನ್ ನೋಡ್ತಿರಲ್ಲ ಸರ್, ದಿಸ್ ಒನ್ ಸಿ 1 and 2 ಮಾರ್ಕೆಟ್ ನಲ್ಲಿ ಸ್ಲಿಪ್ ಅಂಡ್ ನಾವು ಡಬ್ಲ್ಯೂ. ಯೂಶಲಿ ನಿಮಗೆ ಈ ರೀತಿ ನೀಟ್ ಆಗಿರೋ ಡಬ್ಲ್ಯೂ ಸಿಗೋದಿಲ್ಲ, ಅಥವಾ ನೀಟ್ ಆಗಿರೋ ಎಂ ಸಿಗೋದಿಲ್ಲ. ಸೊ ಡಬ್ಲ್ಯೂ ಅಂದ್ರೆ ಕೂಡ ಹೆಂಗ್ ಸಿಗ್ತದೆ, ಈ ರೀತಿ ಸಿಗ್ತದೆ, ದಟ್ ಈಸ್ ರೈಟ್ ಒನ್. ಓಕೆ, ಯೂಶಲಿ ಏನ್ ಮಾಡ್ತಾರೆ, ಇದು ಲಿಕ್ವಿಡಿಟಿ ಹಂಟಿಂಗ್ ಟೆಕ್ನಿಕ್. ಸೊ ಎಂ ಪ್ಯಾಟರ್ನ್ ಮೇಲ್ಗಡೆ ಕೆಳಗಡೆ ಬೀಳುವಾಗ ಕೂಡ ಹೆಂಗ್ ಸಿಗ್ತದೆ ನಿಮಗೆ, ಮೇಲ್ಗಡೆ ಹೋಗಿ ಸಿಗ್ತದೆ, ಇದು ಲಿಕ್ವಿಡಿಟಿ ಹಂಟ್ ಟೆಕ್ನಿಕ್. ಸೊ ಇಲ್ಲಿ ಕೂಡ ಸಿಕ್ಕಿರೋದು ಅದೇ, ಲಿಕ್ವಿಡ್ ಹಂಟ್ ಮಾಡಿದಾನೆ, ಮೇಲ್ಗಡೆ ಕರ್ಕೊಂಡು ಹೋಗ್ತಾನೆ. ಸೊ ಇಲ್ಲಿ ಡಬ್ಲ್ಯೂ ನೆಕ್ ಎಲ್ಲಿ ಬರ್ತದಪ್ಪ ಅಂದ್ರೆ ಅರೌಂಡ್ 21,300 ಲೆವೆಲ್. ಓಕೆ, ಮಾರ್ಕೆಟ್ ನಲ್ಲಿ ಇನ್ ಕೇಸ್ 21,300 ಮೇಲ್ಗಡೆ ಹೈಯರ್ ಲೋ ಮಾಡಿದ್ರೆ ಎಸ್ ಸರ್, ನಮ್ ಟಾರ್ಗೆಟ್ ನಂಬರ್ 1 21,500 ಇಸ್ ಓಪನ್ ಫಾರ್ ಮೇಜರ್ ಟಾರ್ಗೆಟ್ ಅಂತ ತಿಳ್ಕೊಳ್ತೀರಿ. ಇಲ್ಲ ಮಾರ್ಕೆಟ್ 21,300 ಹಿಡಿದು 21,200 ಒಳಗಡೆ ಟ್ರೇಡ್ ಮಾಡ್ತಾರೆ, ನೋ ಟ್ರೇಡಿಂಗ್ ಝೋನ್ ಮಾಡ್ಕೊಳ್ಳಿ. ವೈ? ಮಾರ್ಕೆಟ್ ನಲ್ಲಿ ಬೈಯರ್ಸ್ ಇದಾರೆ, ಈ ಕಡೆ ಸೆಲ್ಲರ್ಸ್ ಪುಷ್ ಆಗುತ್ತೆ. ಆಬ್ವಿಯಸ್ಲಿ ಸಡ್ವೆ ಇರೋದ್ರಿಂದ ಜಾಸ್ತಿ ತೀಟಾಡಿಕೆ ಇರ್ತದೆ. ಸೊ ಮಾರ್ಕೆಟ್ ನಲ್ಲಿ ಸ್ಟ್ರಾಂಗಲ್ ಮಾಡೋದಕ್ಕೆ ಈಸಿಯೆಸ್ಟ್ ವೇ ದಟ್ ಇಸ್ 21,400 ಕಾಲ್ ಸೆಲ್ ಮಾಡ್ತೀರಿ, ಕೆಳಗಡೆ 21,100 ಪುಟ್ ಸೆಲ್ ಮಾಡ್ತೀರಿ. ಅಂಡ್ ಮೀನ್ ವೈಲ್ ಮಾರ್ಕೆಟ್ ನಿಮಗೆ ಸಡ್ವೆ ಇದ್ರೆ ನೀವು ದುಡ್ಡು ಮಾಡ್ಕೊಳ್ತೀರಿ. ಇಲ್ಲ ಮಾರ್ಕೆಟ್ ನಲ್ಲಿ ಗ್ಯಾಪ್ ಡೌನ್ ಓಪನ್ ಮಾಡಿದ್ರೆ 21,100 ಆಸ್ಪಾಸ್ ಅಂದ್ರೂ ಕೂಡ ಮಾರ್ಕೆಟ್ ನಲ್ಲಿ ಹೈಯೆಸ್ಟ್ ಪಾಸಿಬಿಲಿಟಿ ಏನಿರ್ತದೆ, ಈ ಬೈಯರ್ಸ್ ಸೆಲ್ಲರ್ಸ್ ಫೈಟ್ ಇರೋದ್ರಿಂದ ಸೈಡ್ ವೇ ಪೊಸಿಷನ್ಸ್ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಓನ್ಲಿ ಬೆಸ್ಟ್ ವೇಸ್ ಟು ಟ್ರೇಡ್ ಈಸ್ 21,300 ಅಪ್. ಓಕೆ, ಬ್ರೇಕ್ಔಟ್ ಆಗಿದೆ ಅಥವಾ ಗ್ಯಾಪ್ ಅಪ್ ಆಗಿದೆ ಅಂದ್ರೆ ದಿಸ್ ಇಸ್ ಈಸಿಯೆಸ್ಟ್ ಟ್ರೇಡ್ ಆಗ್ತದೆ 21,500 ವರೆಗೂ. ಇನ್ ಕೇಸ್ ಏನಾದ್ರು ಹ್ಯೂಜ್ ಗ್ಯಾಪ್ ಅಪ್ ಆಗಿದೆ ಸರ್ 21,400 ಆಸ್ಪಾಸ್ ಆಗಿದೆ ಅಂದ್ರೆ ದೆನ್ ಆಲ್ಸೋ ಮಾರ್ಕೆಟ್ ವೇಟ್ ಅಂಡ್ ವಾಚ್ ಮಾಡ್ಕೊಳ್ಳಿ.
ಹೈಯರ್ ಲೋ ಮಾರ್ಕೆಟ್ ಮಾಡ್ತಾನ ಅಥವಾ ಗ್ಯಾಪ್ ಹೋಲ್ಡ್ ಮಾಡ್ತಾನ ಅನ್ನೋದು ಸೈಕಾಲಜಿ ಮೇಲೆ ನಾವು ಟ್ರೇಡ್ ಮಾಡ್ತೀವಿ. ನೆಕ್ಸ್ಟ್ 21,500 21,600 ವಿಂಡೋ ಓಪನ್ ಆಗುತ್ತೆ. ಈ ರೀತಿ ಥಿಂಕ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ಚೆನ್ನಾಗಿ ದುಡ್ಡು ತೆಗಿಬಹುದು. ಆಪ್ಷನ್ ಚೈನ್ ನೋಡ್ಕೊಳ್ಳಿ. ಆಪ್ಷನ್ ಚೈನ್ ಪ್ರಕಾರ ಹೈಯೆಸ್ಟ್ ಪುಟ್ ರೈಟಿಂಗ್ ಆಗಿರೋದು 18 ಲಕ್ಷ ಸಮೀಪ 21,200. ಸೊ ಮಾರ್ಕೆಟ್ ನಲ್ಲಿ ಬುಲಿಶ್ನೆಸ್ ಅಂತೂ ಕಂಟಿನ್ಯೂ ಹೋಲ್ಡ್ ಮಾಡ್ಲಿಕ್ಕೆ ಚಾನ್ಸ್ ಇದೆ ಅಂತ ಅನಿಸ್ತದೆ. ಸೊ ಆನ್ ದ ಅಪ್ಪರ್ ಸೈಡ್ 21,300 ನಲ್ಲಿ 17 ಲಕ್ಷ ಇದೆ. ಇವ್ರನ್ನ ಬ್ರೀಚ್ ಮಾಡಿದ್ರೆ ದೆನ್ ಮಾರ್ಕೆಟ್ ಕ್ಯಾನ್ ಓಪನ್ ದ ವಿಂಡೋ ಫಾರ್ 21,500 ಇದೆ. ನೆಕ್ಸ್ಟ್ ಹೈಯೆಸ್ಟ್ ಓವೈಡೆಡ್ ಇರೋದು 24 lakhs ಅಲ್ಲಿ. ಸೊ ನಡುವೆ 19, 18, 11 ಲಕ್ಷ ಇದೆ, ಪ್ರಾಬ್ಲಮ್ ಇಲ್ಲ. ಬಟ್ 21,300 ಮೇಜರ್ ಟೆಕ್ನಿಕಲ್ ಲೆವೆಲ್ ಬ್ರೇಕ್ಔಟ್ ಮಾಡೋದ್ರಿಂದ ಈ ಎಲ್ಲಾ ಕಾಲ್ ರೇಟರ್ಸ್ ತಮ್ಮ ಏನ್ ಮಾಡ್ತಾರೆ, ತಮ್ಮ ಪೊಸಿಷನ್ಸ್ ಎಕ್ಸಿಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ 21,500 ವರೆಗೂ ಮಾರ್ಕೆಟ್ ಪುಷ್ ಆಗುತ್ತೆ. ದಿಸ್ ಇಸ್ ಹೌ ದ ಮಾರ್ಕೆಟ್ ನಲ್ಲಿ ಓವೈ ಡೇಟಾ ಕೂಡ ನೀಟಾಗಿ ನೀವು ಲೈವ್ ನಲ್ಲಿ ಓದ್ಕೊಂಡ್ರೆ ಚೆನ್ನಾಗಿರೋ ದುಡ್ಡು ಮಾಡ್ಕೊಳ್ತೀರಿ. ಸೊ ಓವೈ ಡೇಟಾ ಕೂಡ ನೀವು ಲೈವ್ ಅಲ್ಲಿ ಓದಕ್ಕೆ ಬರಲ್ಲ ಅಂದ್ರೆ ಡೋಂಟ್ ವರಿ, ವಿ ವಿಲ್ ಹ್ಯಾವ್ ಅ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಓದ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ. ಆ ಅನಾಲಿಸಿಸ್ ಯೂಸ್ ಮಾಡಿ ಚೆನ್ನಾಗಿ ದುಡ್ಡು ಮಾಡ್ತೀರಿ. ಎನಿವೆ ಇದ್ರೊಳಗೆ ಏನೇನು ಚೇಂಜಸ್ ಇರುತ್ತೆ, ನಾವ್ ಏನ್ ಮಾಡ್ತೀವಿ, ಆಪ್ಷನ್ಸ್ ಚೇನ್ ನೋಡ್ತೀವಿ ಅಥವಾ ಅದ್ರೊಳಗೆ ಇಂಟ್ರಾಡೇ ಬ್ರೇಕ್ಔಟ್ ಆಗ್ತಿರ್ತದೆ, ಮಾರ್ಕೆಟ್ ಡೈನಾಮಿಕಲಿ ಚೇಂಜ್ ಆಗ್ತಿರ್ತದೆ. ಅದನ್ನ ಏನಾದ್ರು ನಿಮ್ಗೆ ಅದರ ಅಪ್ಡೇಟ್ಸ್ ಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಟೆಲಿಗ್ರಾಮ್ ಲಿಂಕ್ ಜಾಯ್ನ್ ಆಗಿ. ಓಕೆ, ಫ್ರೀ ಅಪ್ಡೇಟ್ ಸಿಗುತ್ತೆ, ಅದರಿಂದ ನೀವು ಉಪಯೋಗ ತಗೋತೀರಿ. ಎನಿವೆ 28 ಮೇದಿಂದ ಅಥವಾ ಜೂನ್ 1 ನಾವೇನ್ ಮಾಡ್ತೀವಿ ಅಂದ್ರೆ ಕ್ಲಾಸ್ ನಂಬರ್ ಬ್ಯಾಚ್ 5 ಸ್ಟಾಕ್ ಮಾರ್ಕೆಟ್ ಕ್ಲಾಸಸ್ ಇನ್ ಕನ್ನಡನಲ್ಲಿ ಶುರು ಮಾಡ್ತಿದ್ವಿ. ಇನ್ ಕೇಸ್ ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಓಕೆ, ಸಿಲೆಬಸ್ ಕಾಪಿ ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಗೂಗಲ್ ಡ್ರೈವ್ ಲಿಂಕ್ ಕೊಟ್ಟಿದ್ವಿ. ಓದ್ಕೊಂಡು ನೀವು ನೀಟಾಗಿ ಅರ್ಥ ಮಾಡ್ಕೊಂಡು, ಓಕೆ, ಎಲ್ಲಾ ಕೋರ್ಸ್ ಸ್ಟ್ರಕ್ಚರ್, ಫೀಸ್ ಸ್ಟ್ರಕ್ಚರ್ ಕೂಡ ಹೇಳಿದೀವಿ. ಓದ್ಕೊಂಡು ನೀವು ಏನ್ ಮಾಡ್ತೀರಿ, ಜಾಯ್ನ್ ಆಗ್ಲಿಕ್ಕೆ ಪ್ರಯತ್ನ ಪಡ್ತೀರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್.